ಅಷ್ಟು ಖ್ಯಾತನೇನಪ್ಪ ನೀನು? ಯಾಕೆ ಬಂದೆ ಕೊಡಗಿ? ಅವನ ತಂದೆ ಯಾರು? ಅವನ ಅಪ್ಪ ಯಾರು? ಅವನ ತಂದೆ ಯಾರು? ಮೂಲ ಪುರುಷ ಮಂಗನಂತ ಮಾನವ. ಹಸು ಎಣಿಸ್ತಾನೆ, ಹಣ ಎಣಿಸ್ತಾನೆ, ಯಾರ ಜಮೀನು ಎಷ್ಟು ಎಕರೆ ಆಯ್ತಣ್ಣ ಅಂದ್ರೆ ಅಂಕಿ ಒಳಗೆ ಹೇಳುವಾಗ ಇನ್ನು ಮೂರನೇವನು ಬಂದು ತೆಪ್ಪ ತಕ್ಕಡಿ ಶಂಕರ. ಅವನಿಗೆ ಅವನಾಯ್ತು, ಭೂಮಿ ಸೀಮೆ ಆಯ್ತು, ಮಳೆ ಬೆಳೆ ಆಯ್ತು, ಒಂದು ಮೊಣವನ್ನು ನೋಯಿಸಿದವನಲ್ಲ, ಮಳೆ ಬರುವುದನ್ನ ಒಂದು ವಾರಕ್ಕೆ ಮುಂಚೆನೆ ಹೇಳಬಲ್ಲ. ಹಕ್ಕಿಯ ಹಾಡಿನ
ಜೀವನದಲ್ಲಿ ಚೆನ್ನಾಗಿ ಬಾಳಬೇಕಂತ ಚೆನ್ನಾಗಿ ಬಾಳ್ತಾ ಈಗ ಹೀಗೆ ಮಾತಾಡ್ತೀರಿ, ನಾನು ಹಾಡು ಮಾಡ್ತೇನೆ. ಯಾಕೆಂದ್ರೆ ಹೊರದಲ್ಲಿರುವಾಗ ಹಾಡು ಮಾಡ್ತಾ ಆಗುದಿಲ್ಲ ನೋಡಿ. ದೇವರ ಮಾಯ ಏನಂತ ಹಾಡಲಿ, ದೇವರ ಮಾಯ ಈ ನಾಡು ಈ ಮಣ್ಣು ಮಾಡುತ್ತಿದೆ ಹಾಡು ನಿಟ್ಟಿಸರಾಗಿ ಹಾಡಿದ್ದೇನೆ. ಇಲ್ವಲ್ಲ ಹೇಳಿ ಕೇಳಿ ನಮ್ಮ ತಕ್ಕಡಿ ಬೋಳೇಶಂಕರ ಹಂಗೇನು ಅನಿಸ್ತದೆ ಮಾರಾನಂದಿಸ್ಕೊ. ಭಕ್ತಿಯಿಂದ ಶಿವನ ಕಡೆ ಆ ಕಡೆ ನೋಡಿ ಬೆಟ್ಟ ಹಾಕೋದಕ್ಕೆ ಏನು ಕಾಣಿಸುತ್ತಿಲ್ಲ. ಆದರೆ ನಿಮ್ಮನ್ನು ನೋಡಿ ನಗಬೇಕಂತ ನಿಜ. ನಾನು ಭಟ್ಟಾಂತ ಅಭಿಪ್ರಾಯ ನನಗೆ ಅನಿಸಿದ್ದನ್ನು ನಾನು ಹೇಳಿದ್ದೇನೆ. ನಿಮಗೆ ನಂಬಿಕೆ ಇದ್ದರೆ ಇದನ್ನು ರಂಗಕ್ಕೆ ಹೋಗಬಹುದು. ಸಂತೋಷವಾಗಿರ್ತೇನೆ, ಆದರೆ ಖಂಡಿತ ಈ ಕಥೆ ಇರೋದಿಲ್ಲ. ನಾನು ಅಷ್ಟೇ ಯಾರು ರಾಜ್ಯ ಬರ್ಕೊಂಡಿರ್ತೀನಿ ಆದ್ರೆ ಬೋಳೇಶಂಕರ ಜೊತೆ ಇರೋದ್ರ ನೋಡಿ ಇವಾಗ ನಿಮಗೇನು ಗೊತ್ತು ನಿಮ್ಮ ಪಿಸಾಚಿಗಳ ಸಮೇತ ಹೊರಡಿ. ಹಣ ದುಡ್ಡಿರೋ ಪಟ್ಟಿಗೆ ಆಭರಣವೆಲ್ಲ ನನಗಿರ್ಲಿ, ಒಳ್ಳೆ ಗದ್ದೆ ತೋಟವೆಲ್ಲ ನಿನಗಿರ್ಲಿ, ಆ ನದಿ ಪಕ್ಕ ಕಲ್ಲು ಮಣ್ಣಿನ ಕುಡಿದೆಲ್ಲ ಆ ಹೊಲ ಅವನಿಗಿರ್ಲಿ. ಹೇಳ್ತಲ್ಲ ನಿಮಗೇನು ಬೇಕು ಅದನ್ನು ತಗೊಂಡು ಪಿಸಾಚಿಗಳ ಸಮೇತ ಹೊರಡಿ. ನಾವು ಹೇಳಿದ್ದೆಲ್ಲ ಕೊಟ್ಟಿದ್ದಾನೆ. ನಾನು ಭಟ್ಟಾಂತವರ ಅಭಿಪ್ರಾಯ, ಸ್ವಂತ ಅಭಿಪ್ರಾಯ ಇರುವುದಕ್ಕೆ ಎಲ್ಲರಿಗೂ ಗೊತ್ತಿದೆ, ನನಗೂ ಇದೆ. ಆದರೆ ನಾನು ನನ್ನ ಅಭಿಪ್ರಾಯಗಳನ್ನು ಯಾರ ಮೇಲೆ ಇರೋದಿಲ್ಲ. ಆಸೆ ನಗಬೇಕು ಅಣ್ಣ, ನಗಬೇಕು. ನಗಬೇಕು 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 ಅಣ್ಣ, ನಗಬೇಕು ನಗಬೇಕು ನೀನು, ನಗಬೇಕು ನಗಬೇಕು ಅಣ್ಣ. ಎಲ್ಲರಿಗೂ
ನನ್ನ ಪರಿಚಯವನ್ನು ಮಾಡಿಕೊಡೋದಕ್ಕೆ ಭಾಗವತರು ಹೆದರುತ್ತಾರೆ. ಆದ್ದರಿಂದ ನನ್ನ ಪರಿಚಯವನ್ನು ನಾನೇ ಮಾಡಿಕೊಳ್ಳುತ್ತೇನೆ. ನಾನು ಸವಿತಾನನ ಪರಿವಾರದಲ್ಲಿದ್ದವನು. ಸವಿತಾನನ ಬಲಭುಜವೋ ಎಳಭುಜವೋ ಅಂತ ಹೇಳಿಕೊಳ್ಳಲಾರೆ. ಆದರೆ ಖಂಡಿತ ಸವಿತಾನನ ಕೈಬೆರಳಿಗೂ ಕಾಲ್ಬೆರಳಿಗೂ ಸಮನಾದ ಶಕ್ತಿ ಬಲ್ಲವನು. ನೀವೇ ನೋಡಿದಿಲ್ಲ, ಬೆಪ್ಪದ ಕಡೆ ಗೋಳೇಶಂಕರ ಮತ್ತವರ ನೀರ ಮಧ್ಯೆ ವಿಲಾಸವ ತಂದು ಜಲದಿಂದ ದಾಹವಾಗಿ ಆ ಬೆಟ್ಟದ ತುದಿಯಿಂದ ನೆಗೆದು ಬಿದ್ದು ಸಾಯೋದಕ್ಕೆ ಹಾಗೆ ಕಲ್ಪಿಸ್ತಾ ಇರುವಲ್ಲ. ಅಂತಿರಾಗಿದ್ದಾನೆ ಬೆಪ್ಪದ ಕಡೆ ಗೋಳೇಶಂಕರ ಮಹಾಪಾತ್ರ. ಅಸ್ಥಿಪಾತ ಮಾಡಿಕೊಳ್ಳುವಾಗ ಕಣ್ಣು ಮೂಗು ಸುತ್ತ ಅನುಭವಿಸಿ. ಆದರೆ ಈ ಬೆಪ್ಪದ ಕಡೆಯೋ ಅವರಿಗೆ ಯಜ್ಞದ ಕೊಟ್ಟುಬಿಟ್ಟ. ಮರದ ನೆಲೆಯಲ್ಲಿ ಯಾರು ರೊಟ್ಟಿ ಕರಿತೀನಿ ಹಸಿರು ಬಂದು ಯಾರೋ ರೊಟ್ಟಿ ಕಟ್ಟರು ಅಂತ ವಾಚ್ಯವ ಗೋಚರವಾಗಿ ಬೈದಾಗ್ತಾನೆ. ಆ ಸಾಧನೆ ಸಾಕು ಅದೇ ಮಾರ್ಗವಾಗಿ ಪ್ರವೇಶಿಸಿಬಿಡ್ಬೋದು. ನಾಳೆನೂ ಒಬ್ಬತ್ತು ಊಟ ಮಾಡಿಲ್ಲ ಅಂತಂದ್ರೆ ಸಾಯೋದಿಲ್ಲ. ಕೆಲಸ ಮುಂದುವರಿಸ್ತೀವಿ. ವಿಶೇಷ ಪಾನಕ ಕೊಡ್ತೀನಿ. ಇದನ್ನು ಕುಡಿದು ಪ್ರಾಣಿಗಳ ಹಾಗೆ ಒದರಾಡುತ್ತಾ ಉರುಳೋಡೋದನ್ನು ನೋಡಿ ಸಂತೋಷ ಪಡ್ತೀನಿ. ಒಂದು ದೊಡ್ಡ ಪಾನಕ ಅಂದ್ರೆ ಒಂದು ನರಕ ಇದ್ದ ಹಾಗೆ. ಪಾತ್ರೆ ತುಂಬ ಪಾನಕ ಕುಡಿದ್ರು ಸುಮ್ಮನೆ ಕೆಲಸ ಮಾಡುತ್ತಿದ್ದಾರಲ್ಲ. ದೇಶ ಬದಲಾಯಿಸ್ಕೊಂಡು ಬಂದು ಮಾಡ್ತೀನಿ ನಿಮಗೆ. ಒಂದು ಆಟ ಎರಡು ಸೇರಿ 5 ಆಟ ಆಡೋಣವಾ? 2 ಸೇರಿ 4 ಆಗಬೇಕಲ್ಲ. ಇದ್ಯಾವುದು 5 ಆಡುವಂತ ಅಂದಾಗೆ ನೀನೇನು ಕೆಲಸ ಮಾಡ್ತೀಯಾ? ಕೆಲಸ ಯಾಕೆ ಮಾಡಬೇಕು? 2 ಸೇರಿ 5 6 ಆಗುದಂತೆ ಕ್ಷಣಮಾತ್ರದಲ್ಲೇ 8 10 ಗಿಟ್ಟುತ್ತೆ ಸಾಧ್ಯ. ನೀನು ಸಿಟಿಗಳಲ್ಲಿ ರಸ್ತೆ ಪಕ್ಕ ಕೂತು ಇಸ್ಪೆಕ್ಟ್ ಆಡೋದು ಏನು? ಯಾಕಂದ್ರೆ ಹೀಗಂತೀಯ? ಮತ್ತೆ ನೀನು ಕೊಡೋ ಆಟನೇ ಅಂತದ್ದು. ಬೇಡದು ಕಲೆ ಆಟ ಆಡೋಣವಾ? ನೋಡೋಣ. ನಿನ್ನ ಹತ್ರ 10 ರೂಪಾಯಿ ಇದೆ ಅಂತ ಇತ್ತು. ಅದರಲ್ಲಿ 5 ರೂಪಾಯಿ ನನಗೆ ಕೊಟ್ಟರೆ ಎಷ್ಟು ಉಳಿತು? 10. ನನಗೆ ಕೊಡೋದೇ ಇಲ್ಲ. ಕೊಡ್ತಿದ್ರೆ ನಾನು ಕಲಿತೀನಿ. ಕೈ ಮುರಿತೀನಿ. ಏನಂದ್ರೆ ಇಲ್ಲಿ ತೊಲಗದಿದ್ದರೆ ನಿನ್ನ ಕಾಲು ಮುರಿತೀನಿ ಅಂತೆ. ನರಭಕ್ಷಕರ ದೇಶವನ್ನ ಆ ಶಿವನೇ ಕಾಪಾಡಬೇಕು. ಅಯ್ಯೋ ಅದ್ಯಾಕೆ ನಾನು ಊರಾಗೆಲ್ಲ ಇಷ್ಟು ರೊಕ್ಕ ಸುತ್ತಾಡ್ತದೆ? ನಿನ್ ಕಾಲ ಸೆಕೆಂಡ್ ಅಲ್ಲ, ಕನ್ಫ್ಯೂಸ್ ಆಗಿಲ್ಲ. ನೀರು ಒಯ್ದುಕೊಂಡ ನಾನು ನೀರು ಬೆರೆಸೋದಿಲ್ಲ ಅಂತೀನಿ. ನೇರವಾಗಿ ಮೈ ಚರ್ಮ ತುಂಬೋ ತನಕ ಗಟ್ಟ 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 ಅಂತ ಕುಡಿತೀನಿ. ನನ್ನನ್ನೇ ನೀರು ಕುಡಿಯೋದು ಅಂತೇನೋ ಬೇಕಪ್ಪ. ನೀರು ಕುಡಿಯೋದು ನಿಮ್ಮಪ್ಪ ನೀರು ಕುಡಿಯೋದು. ನಿಮ್ಮಮ್ಮ ದೇವತೆ ದೇವತೆ ಕಣ ದೇವತೆ.
ಸುಳ್ಳು ಹೇಳೋದೇ ನಮಗೆ ಸಭ್ಯತೆ ಅಲ್ವಾ? ತಮ್ಮ ವಯಸ್ಸಿನ ಏನಾಯ್ತು ಕೇಳೋಣ. ಹೇಳ್ತೀಯ? ಜಯಮನ್ನ ಕಂದ ಅರೆ ನಮ್ಮ ಮನೆ ಕುಂತವನೇ. ಏನೋ ಮಾಡ್ತಾ ಇದೀಯಾ? ನನ್ನ ದುರ್ದೈವದ ಮೇಲೆ ನಾನೇ ಅಲ್ಲಿ ಸುಗಿತಿದ್ದೀನಿ. ನೀನೇ ಮರ್ಯಾದೆ ಮಾಡ್ಕೊಂಡ್ರೆ ಹೇಗಪ್ಪ? ನಮಗೂ ಚೂರು ಅವಕಾಶ ಕೊಡು. ನಿಮಗೆ ಸಂತೋಷವಾಗಿರುವುದಕ್ಕೆ ಕಾರಣಗಳು ಬೇಕು, ನನಗಿಲ್ಲ. ಹೋಗಿ ಹೋದ ಕೆಲಸ ಎಲ್ಲ ಏನಾಯ್ತು? ಆಗೋದೇನು ಸರ್ದಾರ್ ಸುಮ್ಮನೆ ಇದ್ದಾರಲ್ವಾ, ಮುಗಿಲೋ ನಿಮಿಷ ಹುಲ್ಸಾಗಿ ಬೆಲೆ ಹಾಗೆ ಮಾಡಿದೆ. ಬೆಳೆದೋ ಇಲ್ಲವೋ ಶೂರ ಧೀರ ಅಂತ ಜಂಬ ಮುಚ್ಚಿಕೊಳ್ಳೋ ಹಾಗೆ ಮಾಡಿ ಮೀಸೆ ಕಿಂಕುಳ ಹಾಗೆ ಮಾಡಿದೆ. ಆಮೇಲೆ ಅವನನ್ನು ಒಬ್ಬ ರಾಜ ಹತ್ರ ಕಳಿಸಿದೆ. ರಾಜ ಅವನನ್ನು ಸೇನಾಪತಿ ಮಾಡಿದ. ಆದರೂ ಅವನ ಮೀಸೆ ಬೆಳೀತಾನೇ ಇತ್ತು. ಎಷ್ಟು ಬೆಳೀತು ಅಂದ್ರೆ ಅವನಿಗೆ ದೇಶವೇ ಕಾಣಲಾಯಿತು. ಯಾರನ್ನೂ ನುಡಿಯಿಲ್ಲ, ಯಾರನ್ನೂ ಹೇಳಲಿಲ್ಲ. ಕೊನೆಗೆ ಇಂಡಿಯಾ ದೇಶದ ರಾಜನ ಮೇಲೆ ದಂಡೆತ್ತಿ ಹೋಗೋ ಹಾಗೆ ಮಾಡಿದೆ. ಇಂಡಿಯಾ ದೇಶದ ರಾಜನಿಗಾದರೆ ಕಣ್ಣು ಸಿಟ್ಟಾಗಿ ಕಾಣಿಸುತ್ತಿತ್ತು. ಕೊನೆಗೆ ನಮ್ಮ ಮೀಸೆ ಸುತ್ತು ಸೇರೆ ಸಿಕ್ಕ. ಅಲ್ಲ ನೀನೇನ್ ಈಗ ನಾನು ಮಾಡ್ಬೇಕಾದ್ರೆ ಏನ್ ಗೊತ್ತಾ? ಅವನನ್ನ ಮುಗಿಸೋದು. ಅಣ್ಣ ನೀನೇನ್ ಮಾಡ್ದೆ? ನನ್ನ ಬಗ್ಗೆ ಯಾರು ಯೋಚನೆ ಮಾಡಬೇಡಿ. ಆ ಸೌಕರ್ಯ ಬರೋದಲ್ಲ, ಅವರನ್ನು ನಾನು ಚೆನ್ನಾಗಿ ಇಟ್ಟಿದ್ದೀನಿ. ಈಗ ಹೊಟ್ಟೆ ಎಷ್ಟಪ್ಪ ದಪ್ಪಾಗಿದೆ ಅಂದ್ರೆ ನಮಗೆ ಇಷ್ಟಂದ್ರೆ ಅವ್ರು ತನ್ನ ಮಳಗಾಲಕ್ಕೆ ನೋಡಿದ್ರು ಕೂಡ ಗುಂಡೆ ಇರಂಗಿದೆ. ಯಾಕೆ ಸಮಸ್ಯೆ ಅಂದ್ರೆ ಮೊದಲಿಗೆ 5 ಅಡಿ ಆಟ ತೋರಿಸಿದೆ, 2 ಸರಿ 5 ಆಗಲೇ ತೋರಿಸಿದೆ. ಆಸೆ ಜಾಸ್ತಿ ಆಯ್ತು. ಕಳತನ ಮಾಡಿದ, ಮೋಸ ಮಾಡಿದ, ಇತ್ತೀಚೆಗಂತೂ ನಿಮ್ಮಪ್ಪ ಅಂತಾರೆ ಅವನ ಸಾವಾಸ ಭಾರಿ ಕಷ್ಟ ಕಂಡ್ರೆ. ಅವನಿಗಂದ್ರೆ ಏನ್ ಪ್ರಯತ್ನ ಮಾಡಿದೆ? ಕಾಣಿಲ್ಲ ಹಾಗೆ ಸಿಟ್ಟಿಗಳಿಲ್ಲ, ರೊಟ್ಟಿಗಲ್ಲೇ ಸಿಟ್ಟಿಗಳಿಲ್ಲ. ವಿಶೇಷವಾದ ಪಾನಕ ಮಾಡಿಕೊಟ್ಟೆ. ಒಂದೇ ಒಂದು ಹೊಟ್ಟೆ ನೋವು ಅಂತ ಹೊಟ್ಟೆ ಇರ್ತದ ಅದು ತಲೆ ಸುಮ್ಮನಾಗಿದ್ದ. ಕೈಯಲ್ಲಿ ಆಟ ಕಲಿಸ್ತೀನಿ ಅಂದೆ, ತಲೆ ಆಟ ಕಲಿಸ್ತೀನಿ ಅಂದೆ. ಯಾವುದಕ್ಕೂ ದಪ್ಪ ಯಾರವಲ್ವೇ? ನಾವು ಉದ್ದೇಶಪೂರ್ವಕವಾಗಿ ಮರೆತಿರೋಷ್ಟನ್ನ ಪದೇ ಪದೇ ಸ್ಮರಿಸ್ತಿದ್ರೆ ಅವರ ತಲೆಗ ಯಾವುದು? ಗೋಳೆಚಂದ್ರ ಇಂಥ ದೇವತೆ ಅಂತ ನಮಗೆ ಗೊತ್ತೇನಿಲ್ವೇ? ಗೊತ್ತಾದ್ರೆ ನಿನ್ನ ಮಂಡ್ರಪ್ಪು ಸಾವಿರ ಮಂಡ್ರು ಯಾವ್ದಾದ್ರು ಪುಣ್ಯ ಕ್ಷೇತ್ರಕ್ಕೆ ಗ್ಯಾರಂಟಿ. ಕೂಡ ಆಶ್ಚರ್ಯವಿಲ್ಲ ಅಂತೀನಿ. ಏನಾದರೂ ತತ್ವೋಪಾಯ ಇದೆ ಹೇಳಯ್ಯ ಅಂದ್ರೆ ತತ್ವೋಪಾಯ. ಹೀಗೆ ಮಾಡಿದ್ರೆ ಸಹಾಯ ಆಗುತ್ತಾ ನೋಡು. ಹೇಗೂ ಸರ್ದಾರ್ ಸೋಮಣ್ಣ ಸಾವುಕಾರ ಕಾಮಣ್ಣ ನಮ್ಮ ಕೈ ಇದ್ದಾರೆ. ಅವ್ರನ್ನ ಅಲ್ಲಲ್ಲೇ ಕೊಳ್ಳೋದ್ರ ಬಂದು ವ್ಯಕ್ತಕ್ಕೆ ಹತ್ರ ಕಳಿಸಿದ್ರೆ ಹಾಗೆ ಯಾಗೇನು ಸರಿಯಾಗಿ ಇಬ್ಬರಿಗೂ ಅವನ ನೆಮ್ಮದಿ ನೋಡಿ ಹೊಟ್ಟೆ ಬರುತ್ತಿದೆ. ಹೊಟ್ಟೆ ಬರ್ತದೆ ಜಗಳ ಮಾಡ್ತಾರೆ. ಆವಾಗ ಅಗತ್ಯ ಕೂಡ ಹೇಗೆ ಶಾಪ ಮಾಡ್ತಾನೆ. ಅಲ್ಲಿಗೆ ನಮ್ಮ ಸೀತೆಯವರು ಒಂದು ಹೆಜ್ಜೆ ಇಟ್ಟ ಹಾಗೆ. ಸದ್ಯಕ್ಕೆ ನಮಗಿರೋ ಉಪಾಯ ಇದು ಒಂದೇ. ನಡೀರಿ ಹೋಗೋಣ.
ಬರ್ತಾನೆ ಅಂತ ನೋಡೇ ಬಿಡುವ. ಕೊಡಗಿ ಏ ಕೊಡಗಿ ಇದು ಹೊರ ಇಲ್ಲ ಏ ಗೆಳೆಯ ಇಲ್ವಲ್ಲ ಗೆಳೆಯ ಈ ಮುಂಚೆ ಇರ್ಲಿಲ್ಲಲ್ಲ ಇರ್ಲಿಲ್ಲ ಮತ್ತೆ ಇಲ್ಲಿ ಬೇರೆ ಬಂದಿದೆ ಅದೇ ಬಂದಿಲ್ಲ ಗೆಳೆಯ ಇದು ತಗೋಬಾ. ರಾಗ್ಲಿ. ಹಾ. ಏ ಆವಲ್ಲ ಅದು ವಿಚಿತ್ರವಾದ ಪ್ರಾಣಿ ಇದೆಲ್ಲ ಗೊತ್ತಾಗ್ತಾ ಇದೆ. ಶಿವ ಶಿವ ನೀವು ತಮ್ಮ ಹೆಸರಿಗೆ ಆ ಹೆಸರು ಕೇಳಬೇಡಿ. ಆ ಹೆಸರು ಆಗಲೇ ನಿಮ್ಮದಲ್ಲ ಆ ಹೆಸರು. ಓ ಓಡಂಗೆ ಹೆಸರು ಎಷ್ಟೊಂದು ಇರ್ತೀಯಾ ಅದೇ ಗೆಳೆಯ ನಾನಂದ್ರೆ ಏನ್ ಅನ್ಕೊಂಡಿದ್ಯಾ? ನಾನಂದ್ರೆ ಹುಲಿ, ಸಿಂಹ, ಹಾವು, ತೇರು. ಅವುಗಳನ್ನ ಕಂಡು ನಾನು ಹೆದರ್ತೀನಿ ಗೆಳೆಯ. ಹಸಿದಾಗ ಆಗಾಗ ಇವುಗಳನ್ನ ನುಗ್ಗು ಬಿಡ್ತೀನಿ ಅಂತ ಗೊತ್ತು ಇವ್ರಿಗೆ. ಆ ಹೆಸರಲ್ಲೇ ಹೇಳಿದ್ದು. ನೀವು ಆಗಾಗ ಸ್ಮರಿಸುತ್ತೀರಲ್ಲ ಆ ಹೆಸರಿಗೆ ಹೆಸರು. ಶಿವನ ಹೆಸರು ಬೇಕಿದ್ರೆ ನೀವು ಹೇಳಿದ್ದನ್ನ ಮಾಡ್ಬೋದು. ಹೌದಾ ಹಾ. ನನಗೆ ಹೊಟ್ಟೆ ನೋವಾಗಿದೆ ಸ್ವಲ್ಪ ಆರಾಮಾಗಿ ನೋಡೋಣ ಓ, ಈ ಹೆಸರನ್ನೇ ಮಾಡ್ಬೋದು. ಇಲ್ಲಿಂದ ನೋಡಿ ಇದನ್ನ ತಗೊಂಡು ಬಾಯಲ್ಲಿ ಇಟ್ಕೊಂಡು ಅಗಿ ಜಗಿ ನುಂಗಿದ್ರೆ ಅವ್ರಿಗಿರೋ ಯಾವುದೇ ರೋಗವಿಲ್ಲ ತಕ್ಷಣವೇ ಬಾಯಿ ಆಗ್ಬಿಡುತ್ತೆ. ಹೊಟ್ಟೆನೋವು ವಾಸಿ ಇದೆಯಲ್ಲ? ಶಿವನ ಹೆಸರು ಹೇಳ್ತೀಯಾ? ಗೆಳೆಯ ಒಂದೇ ಪಿಶಾಚಿ ಕೊಡೆ. ಕೋಡಸಿಂಗನ ಅಡಿಗೆ ಮನೆಯಲ್ಲಿ ಏನಾಗ್ತಿದೆ ಹೇಳಪ್ಪ. ಬಾಗುಂಡಿ, ಹೋಳಿಗೆ, ಜಿಲೇಬಿ, ಲಾಡು, ಕುಳ್ಬಳೆ. ಘಮ ಅಂತ ವಾಸನೆ ಬರ್ತಾ ಇದೆಯಲ್ಲ ಬಾಗುಂಡಿ. ಇದನ್ನೆಲ್ಲ ಯಾರಪ್ಪ ಮಾಡ್ತಿದ್ದಾರೆ? ಹೌದಲ್ಲ ಬಾಬಾದ್ರೆ ಇವರು ಆ ಬೋಳೆ ಶಂಕರನ ಅಣ್ಣಂದಿರು ಮತ್ತವರ ಅಣ್ಣಂದಿರ ಹೆಂಡತಿರು ಆಸ್ತಿ ಭಾಗ ಮಾಡ್ಕೊಂಡು ದೇಶ ಆಡಳಿತ ಹೋದವರು ಮತ್ತೆ ಬಂದಿದ್ದಾರಲ್ಲ ಬಾಬಾದ್ರೆ ಆ ಪಿಶಾಚಿಗಳನ್ನ ಸುಲಭವಾಗಿ ಓಡಿಸ್ಬೋದು ಆದ್ರೆ ಇವರನ್ನ ಓಡಿಸೋದಕ್ಕೆ ಸಾಧ್ಯವಿಲ್ಲ ಅಪ್ಪ ಆ ಬೋಳೆ ಶಂಕರನ ಇದನ್ನೆಲ್ಲ ಬಗೆಹರಿಸಲು ಬರ್ತಾ ಇದ್ದಾರೆ ಬನ್ನಿ ಬಾಬಾದ್ರೆ ಒಳ್ಳೆ ಚಿತ್ರ ಬರ್ತಿದ್ದಾನೆ, ಹುಷಾರಾಗಿರು. ಮುಂದೆ ಏನಾದರೂ ಕೆಲಸ ಸಿಗೋರು ನಮಗೆ ನೀನೇ ಬೇಕು ಇಲ್ಲ ಅನ್ಬೇಡಪ್ಪ. ಚೆನ್ನಾಗಿದೆಯಲ್ಲಪ್ಪ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂತ. ಮತ್ತೆ ಆಸ್ತಿತ್ವ ಬಂದಿರಪ್ಪ ನಾವು. ಆಗ್ಲೇ ಎಲ್ಲ ನನ್ನ ಜೊತೆ ಇದೆ. ನನಗೂ ಅತ್ತಿಗೆ ಕೈ ರುಚಿ ಉಂಟು ಭಾಳ ದಿವಸ ಆಗಿತ್ತು. ಈಗ ನಾನು ಅತ್ತಿಗೆ ಕೈ ರುಚಿ ಉಂಟು. ಬನ್ನಿ ಅಣ್ಣ ಊಟ ಮಾಡೋಣ. ನೀನು ಹೊರಗಡೆ ಕೊಟ್ಟಿಗೆ ಹತ್ರ ಕೂತು ಊಟ ಮಾಡ್ತೀರಪ್ಪ. ಹಾಗೆ ಅಣ್ಣ ನೀವು ಬುದ್ಧಿ ಕಟ್ಕೊಟ್ರು ನಾನು ತೋಟದಲ್ಲೇ ಊಟ ಮಾಡ್ತೀನಿ. ಏ, ಏ, ಏ. ಅಕ್ಕಿ ಪುಟ್ಟಿ ತಯಾರಾಗಿದೆ ಹಾಗೆ ಅಣ್ಣ ನಾನು ಹೋಗಿ ಬರ್ತೀನಿ. ಮೊದಲೇ ಕೊಡಗಿ ಊಟ ಹಾಕಿ. ಹಾ.
ಆ ಬೇರೆ ಕಿತ್ಕೋ. ಅರಮನೆಗೆ ಬಂದ್ಮೇಲೆ ನಿಮಗೆ ರಾಜಕುಮಾರಿಯಾಗ ವಾಸಿ ಮಾಡೋದಕ್ಕಾಗಲ್ವಲ್ಲ. ನಾನವಾಗ ರಾಜಕ್ಕ ಅವ್ನು ಕುಟ್ಟಿ ಕೂಡಿಸ್ಬಿಡ್ತೀನಿ. ಹಾಗೆ ಉಪಾಯ ಚೆನ್ನಾಗಿದೆ ಚೆನ್ನಾಗಿದೆ. ರಾಜಕುಮಾರಿಗೆ ಹೊಟ್ಟೆ ನೋವಾಯ್ತಂದ್ರೆ ಇಷ್ಟೊಂದು ಸಂತೋಷ ಪಡ್ತೀಯಾ? ವಾಸಿ ಮಾಡಿದವರಿಗೆ ನಿನಗಲ್ವಲ್ಲ. ಪಿಸಾಚಿ ಕೊಟ್ಟಿದ್ದು ಹಾಗೆ ಹೇಳು. ಒಬ್ರಿಗೆ ಕಷ್ಟ ಅಂತ ಬಂದಾಗ ಸಹಾಯ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಅಂದಾಗೆ ಯಾವ ಒಬ್ಬರಿಯ ಬಹುಮಾನ ಕಿತ್ತಿಸ್ಕೊಂಡು ಬರ್ತೀನಿ ಕಣಯ್ಯ. ಇಷ್ಟೋ ನಿಮಗೂ ಕೊಡ್ತೀನಿ ಕಣಯ್ಯ. ಆದ್ರೆ ನನಗೊಂದು ಅನುಮಾನ ಗೆಳೆಯ. ಏನು? ಸಾಮಾನ್ಯವಾಗಿ ರಾಜಕುಮಾರಿಯ ರೋಗ ವಾಸಿ ಮಾಡೋರಿಗೆ ರಾಜಕುಮಾರಿಯನ್ನೇ ಕೊಟ್ಟು ಮದುವೆ ಮಾಡ್ತಾರಲ್ವೇ? ನಿಮಗೆ ಯೋಚನೆ ಮಾಡಿದ್ದೇನೆಯಾ? ನಾನಂದ್ರೆ ಏನಂತ ತಿಳಿಯೋ. ಯಾವುದೇ ಒಂದು ಕುಡಿದ್ರು ಕೂಡ ವಾಸಿ ಆಗ್ತಿರೋ ಸ್ವಾಮಿ. ಈ ಬೇಗ ಬಾಯಿ ಬಂದು ಆ ಶಿವನಿಗೆ ಒಳ್ಳೇದು ಮಾಡ್ತಾರೆ. ನೀನು ಮತ್ತೆ ಬಂದೆಯಾ? ಇಲ್ಲ ನಿಮ್ಮ ಮನೆ ಜೊತೆಗಿದ್ದ ಯಾರಾಗಿರು ಅವರಿಗಾಗಲೇ ನಿನಗೂ ಕಾಲಿದೆ. ನನಗೆ ಏನು ಮಾಡಬೇಡಿ, ನೀವು ಕೇಳಿದ್ರೆ ಕೊಡ್ತೀನಿ. ಕೊಡ್ತೀಯಾ? ಹಾ ಹೌದು, ನೀನೇನು ಮಾಡ್ತಾರೆ? ನಾನು ಚಿನ್ನದ ನಾಣ ತಗೊಂಡೆ. ಹೇಗೆ? ಸ್ವಲ್ಪ ದಾನ ಕೊಡಿ. ತಗೊಳ್ಬೇಡ. ಹೇಗೆ? ನೋಡಿ ಹೀಗೆ ಹೇಳ್ಬೇಕು ಮಾತ್ರಲ್ಲ. ಅಂಡಲ ಮಂಡಲ ತಿರುಗಿ ಪುಸ್ತಕ ಪುಸ್ತಕ ಸಾಲ ಕುದುರಿ ಹನುಮಂತ ರಾಯ ದಾನವ ದಾನವರ ಚಿತ್ರ ಅಜ್ಜ ಓ ಲಂಗಟಿಕೋ. ಈಗ ಈ ತಿರ್ಗಾ ಚಿನ್ನದಿಂದ ದಾನ ಮಾಡ್ಬೇಕಾ? ಅದೇ ಮತ್ತೆ ತಿರುಗಮ್ಗೆ ಹೇಗೆ ಕಳವಕ ಕನಕ ಚಡಿಗಚ್ಚಿ ಮಂಡಲ ಸಾಲ ಕುದುರಿ ಹನುಮಂತ ರಾಯ ಚಿನ್ನವರ ದಾನವರ ಆಗವಾಗಿ ಅಜ್ಜ ಓ ಲಂಗಟಿಕೋ. ಅಯ್ಯ ಮಂತ್ರಿ, 3 ದಿನಗಳಿಂದ ರಾಜಕುಮಾರಿ ಹೀಗೆ ನರಳುತ್ತಿದ್ದಾರೆ. ಹೊಟ್ಟೆ ನೋವು ವಾಸಿ ಮಾಡುವುದು ಒಬ್ಬ ವೈದ್ಯರು ಸಿಗಲಿಲ್ಲವೇ? ಇಲ್ಲ ಸ್ವಾಮಿ, ಯಾರ ವೈದ್ಯರು ರಾಜಕುಮಾರಿ ಮೇಲೆ ಪರಿಣಾಮ ಬೀರುತ್ತಿಲ್ಲ. ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲದೆ ಹೊರ ರಾಜ್ಯದಲ್ಲೂ ಕೂಡ ದೂರ ಸಾಧಿಸಿದೆ. ರಾಜಕುಮಾರಿಯ ಹೊಟ್ಟೆ ನೋವು ವಾಸಿ ಮಾಡುವುದಕ್ಕೆ ವಿಶೇಷ ಬಹುಮಾನ ಕೊಡುವುದಾಗಿ. ಹೊಟ್ಟೆ ನೋವಿಂದ ಸಾಯುತ್ತೇನೆ ಅಪ್ಪ. ಮಂತ್ರಿ, ಇವಳ ಹೊಟ್ಟೆ ನೋವು ವಾಸಿ ಮಾಡುವವರಿಗೆ ಇಡೀ ರಾಜ್ಯ ಕೊಟ್ಟಿನಂತ ಡಂಗುರ ಸರಿದು. ಇಡೀ ರಾಜ್ಯವಲ್ಲದೆ ರಾಜಕುಮಾರಿನ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಡಂಗುರ ಸಾರಿತು. ಹಾಗೆ ಆಗಲಿ ಗುರುಗಳಿಗೆ ವಂದನೆಗಳು. ವ್ಯಾಪ್ತಕರಿಗೆ ಒಳ್ಳೆ ಚಕ್ರವರ್ತಿನ ಪ್ರಭು ಅವರನ್ನ ಮದುವೆ ಅಂತೆ. ಕೃತಕರಿಗೆಲ್ಲ ಸಂಭವ ರೋಗವಲ್ಲವೇ? ರಾಜಕುಮಾರಿಗೆ ಬಂದಿರೋದು ರಾಜರೋಗ. ಹಾಗಾಗಿ ರಾಜವೈದ್ಯರೇ ಬರಬೇಕು. ಏನು ಬೆಪ್ಪದ ಕಡಿಯೇ? ಇದು ಅವನ ಹೆಸರೇ ಅಥವಾ ವಿಶೇಷಣವೇ? ಎಲ್ಲೋ ಒಬ್ಬ ರಾಜಕುಮಾರಿ ಮನೆಯಲ್ಲಿ ಅವನನ್ನು ಮಕ್ಕಳು. ಆ
ಖಂಡಿತ ಪ್ರಭು, ಇದನ್ನು ಸೇವಿಸಿದರೆ ಸಾಯೋದಿಲ್ಲ. ಸಾವು ಅಂತೀಯಲ್ಲ, ಮನುಷ್ಯನ ಅಥವಾ ಗೋರಿಯನ್ನು ಕೆಲಸದವರು ಅಲ್ಲ, ನಾನೊಬ್ಬ ಸಾಮಾನ್ಯ ರೈತ. ಪ್ರಭು, ರಾಜ್ಯ ವೈದ್ಯರಿಂದ ಆಗುದು ಸಾಮಾನ್ಯ ರೈತರಿಂದ ಆಗುತ್ತದೆ ಅಂದ್ರೆ ಯಾಕೋ ಬಹುಮಾನದ ಆಸೆಗಾಗಿ ಮಂತ್ರಿಗಳೇ, ಅದಕ್ಕೆ ನಾನು ಕೇಳೋದಾದ್ರೆ ಅಲ್ಲೇ ಏನು ವೈದ್ಯ ಮಾಡ್ತೀಯ ಮಾಡ್ಬಿಡಯ್ಯ. ಆ ಶಿವನಿಗೆ ಒಳ್ಳೇದು ಮಾಡಿ ನೀನು ಮತ್ತೆ ಬಂದೆಯ? ನಾನು ನಿಮ್ಮಣ್ಣ ಸರ್ದಾರ್ ಸೌರನ ಹತ್ರ ಇದ್ದವನು. ಯಾರಾದರೂ ನೀನು ತಮ್ಮನಿಗೆ ಆದ ಗತಿ ನಿನಗೂ ಕಾದರೆ ಏನ್ ಮಾಡುತ್ತೆ ನೋಡೋಣ. ಅಯ್ಯೋ ನೋಡ್ರಿ ಬೇಡ ಬೇಡ, ನನ್ನನ್ನು ಬಿಟ್ಬಿಡಿ. ನಾನು ನಿಮ್ಮೆಲ್ಲೂ ನಿಮ್ಗೆ ದಂಡಿಗೆ ಬರೋದಿಲ್ಲ. ಬೇಕಾದ್ರೆ ನೀವು ಸಹಾಯ ಮಾಡಬಲ್ಲೆ. ಏನ್ ಸಹಾಯ ಮಾಡಬಲ್ಲೆ? ಸಿಪಾಯಿಗಳನ್ನ ಮಾಡಬಲ್ಲೆ. ಹೋಯ್ಬರೋಣ. ಅದು ಹೇಗೆ? ಹುಲ್ಲು ಹುಲ್ಲು ಇದನ್ನೇ ಮಾಡ್ತೀರಿ ನೀವು? ಏ ಗುರುನಾಥಯ್ಯ, ಈ ಸಿಪಾಯಿಗಳ ತಿರ್ಗ ಹುಲ್ಲಾಕ ಮಾಡಿ ಅದೇ ಮಂತ್ರನ ತಿರ್ಗಾ ಮುಗ ಹೀಗೆ ಚೆನ್ನಾಗಿದೆ ಆಟ. ಮಕ್ಕಳಿಗೆ ತುಂಬಾ ನಾಗಾಡ್ತಾರೆ. ಸರಿ, ನೀನು ಶಿವನ ಹೆಸರು ಗೆಳೆಯ, ಮೂರನೇ ಪಿಶಾಚಿ ಪಾಠ. ಬಾಬಾಜಿ, ಇವತ್ತು ನನ್ನ ಜೊತೆಗೆ ಅರಮನೆ ಬರ್ಬೇಕಿತ್ತು ಬಾಬಾಜಿ. ನಿನ್ನ ಜೊತೆ ಆ ಬೆಪ್ಪದಲ್ಲಿ ಗೋಳೇಶಂಕರ ಎಲ್ಲಿರುವ? ಆ ಬೆಪ್ಪದ ಕಡೆ ಗೋಳಶಂಕರನ ನಿಮಗೂ ಬುದ್ಧಿ ಬೇಡ ಬಾಬಾಜಿ. ಗೋಳಶಂಕರದು ಒಂದು ತಲೆನ ಮೋಸ ಹೋಗ್ಬೇಕಂತೆ ಹುಟ್ಟಿದವನು. ಇವನಿಗೆ ಕೈ ಬೆರಳಿಲ್ಲದೆ ಎಣಿಸಲಿಕ್ಕೆ ಬರುವುದಿಲ್ಲ. ಮನುಷ್ಯರ ನಡುವೆ ಪಿಶಾಚಿಗಳ ನಡುವೆ ವ್ಯತ್ಯಾಸನೇ ಗೊತ್ತಾಗಲತ್ತ ಎಲ್ಲ ಹೇಳ್ತಿದ್ರು. ನಾನು ನನ್ನ ಗೆಳೆಯ ಹಂಗಲ್ಲ, ನನ್ನ ಗೆಳೆಯ ಅಂದ್ರೆ ಅದು, ನನ್ನ ಗೆಳೆಯ ಅಂದ್ರೆ ಇದು ಅಂತ ಅವರಿಗೆಲ್ಲ ಬುದ್ಧಿ ಹೇಳ್ತಿದ್ದೆ ಬಾಬಾಜಿ. ನನ್ನ ಪರ ವಕೀಲಾತಿ ಮಾಡಲಿಕ್ಕಾಗಿ ನಿಮಗೆ ಬೆಳ್ಳಿ ಚಮಚಕ್ಕೆ ಕೊಟ್ಟಿದ್ದೀನಿ, ತಗೋ. ಯಾರು ಗೆಳೆಯ? ಬಾಬಾಜಿ, ಗೆಳೆಯ, ಚಪ್ಪಲಿ ಗೋಳಿಸಿದ್ರೆ ಯಾರು? ನಾನೇ ರಾಮಶ್ರೀಗಳು. ರಾಜಕುಮಾರಿಗೆ ಮದ್ದು ನೀಡುವುದು ನೀನು. ಇಲ್ಲ ಬಾಬಾಜಿ, ನನ್ನ ಗೆಳೆಯ ಕರಿತೀನಿ ಕರೀರಿ. ಅಯ್ಯ ಗೆಳೆಯ, ಗೆಳೆಯ, ನಿನ್ನ ಕಾಣಿಕೆ ಮಹಾಮಂತ್ರಿಗಳು ಬಂದಿದ್ದಾರೆ. ಬಹುಮಾನ ಕೊಡ್ತಾರೆ ಬಾರಯ್ಯ. ಪ್ರಭುಗಳಿಗೆ ಪ್ರಣಾಮಗಳು. ನಿಮ್ಮ ಅಭಿನಂದನೆಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಅಯ್ಯೋ, ಯಾಕಿಂತ ಸುದಯದ ಮಾತುಕೊಡ್ತೀರಿ? ತಾವು ಮದ್ದು ನೀಡಿದ್ದರಿಂದ ರಾಜಕುಮಾರಿಯ ಹೊಟ್ಟೆ ನೋವು ವಾಸಿಯಾಗಿದೆ. ಹಾಗಾಗಿ ರಾಜಕುಮಾರಿಯನ್ನು ಮದುವೆ ಮಾಡಿಕೊಂಡು ನಮ್ಮ ರಾಜ್ಯದ ರಾಜನನ್ನಾಗಬೇಕೆಂದು ನಮ್ಮ ರಾಜರು ತಮ್ಮ ತೀರ್ಮಾನವನ್ನು ಹೊರಡಿಸಿದ್ದಾರೆ. ಬೇಗನೆ ಬಂದು ಸರದಿ ಪದವಿಗಳನ್ನು ಸ್ವೀಕಾರ ಮಾಡಬೇಕು. ಮಂತ್ರಿಗಳೇ, ಏಕಪಕ್ಷದ ತೀರ್ಮಾನ. ಇದಕ್ಕೆ ನನ್ನ ಅನುಮತಿ ಬೇಕಾಗಿದೆ. ಇಷ್ಟು ಸುಂದರವಾದ ಕಾಣಿಕೆಗಳನ್ನು ಯಾರು ತಾನೇ ಬೇಡ ಅಂತಾರೆ? ನಾನು ಅಂದಿನಲ್ಲ ಹಾಗೆಂದು ಮಹಾರಾಜರಿಗೆ ಅರಿಕೆ ಮಾಡಲ. ಮಂತ್ರಿಗಳೇ, ನಾನು ರಾಜನಾದ್ರೆ ರಾಜ್ಯದಲ್ಲಿ ತೆರಿಗೆಗಳು ಇರುವುದಿಲ್ಲ, ರಾಜ್ಯದಲ್ಲಿ ನಾಣ್ಯಗಳು ಇರುವುದಿಲ್ಲ, ಎಲ್ಲರೂ ದುಡಿಯುತ್ತಾರೆ. ದುಡಿಯದ ಗೊಂಬೆಗಳಿಗೆ ಈ ರಾಜ್ಯದಲ್ಲಿ ಅವಕಾಶವಿಲ್ಲ. ಹಾಗಾದ್ರೆ ನಾವು ಉಪವಾಸ ಸಾಕಬೇಕು. ಎಲ್ಲರೂ ಆದ್ಮೇಲೆ ನಿನ್ನೆ ಸಾಧ್ಯ. ಗೆಳೆಯ, ನನಗೆ ನನ್ನ ಪೂರ್ವಜರ ಸೆಟ್ಟೆಲ್ಲ ಬರ್ತಾ ಇದೆ. ನೀನು ಮೊದಲಿನ ರಾಜ ಹಾಗಲ್ಲ. ಮಂತ್ರಿಗಳೇ, ಬಂದವರು ಏನು ಒಳ್ಳೆ ಹೇಳ್ತಾರೆ, ನಾವು ನ್ಯಾಯವನ್ನು ಸಂಗ್ರಹಿಸದಲ್ಲವೇ? ದಯವಿಟ್ಟು ನೀವು ಕೆಲಸ ಮಾಡ್ತೇನೆ. ಯಾಕಣ್ಣ? ಏ ಆಡೋ ಮಕ್ಕಳಿಗೆಲ್ಲ ಚಿನ್ನದ ನಾಣೆ ಕೊಟ್ಟಿಗೆ ನಾನು ತುಸು ಚಿನ್ನವನ್ನು ಕೊಟ್ಟಿದ್ರೆ ಲಾಭ
ಈ ಚಿನ್ನದಿಂದ ತಿರುಗಾ ಅಣ್ಣ ಚಿನ್ನ ತಿಂದು ಬದುಕಕ್ಕಾಗುತ್ತಲ್ಲ ಅಣ್ಣ ನಿಮಗೆ ಮತ್ತೆ ಚಿನ್ನ ಬೇಕಾದ್ರೆ ಬಾ ಅಣ್ಣ ಮಾಡ್ಕೊಡ್ತೀನಿ. ನೀನು ತಯಾರಿಸಿದ ಜವನ ನೋಡಿ ನನಗೆ ಆಶ್ಚರ್ಯ ಸಂತೋಷ ಆಯ್ತಪ್ಪ. ಜವಾನನ್ನು ಹುಟ್ಟಿಸೋಕೆ ನಿನ್ನ ಹತ್ರ ಇದೆ ಅಂತ ಗೊತ್ತಿದ್ರೆ ನಾನೇ ರಾಜನಾಗಿರ್ತಿದ್ದೆ. ಆ ಜವಾನ ಹೇಳ್ತಾರೆ ಮಾಡಿದರು ಕುಣಿದರು ಹೊರಟು ಹೋದರು ಅವರಿಗೆ ಮೂಲ ಸ್ಥಾನಕ್ಕೆ ಅಣ್ಣ. ಈಗ ನಾನು ಬಂದಿದ್ದು ಅದಕ್ಕೆ ನನ್ನ ಹತ್ರ ಜವಾನಿಲ್ಲ, ಸ್ವಲ್ಪ ಜವಾನ ಮಾಡ್ಕೊಡಪ್ಪ ಅಷ್ಟೇ. ಹಾಗೆ ಜವನ ಮಾಡ್ಕೊಡ್ತೀರಾ ಅಂದ್ರೆ ಎಷ್ಟು ಜನ ಜವನ ಬೇಕಣ್ಣ? ಸದ್ಯಕ್ಕೆ ಸಾಕು ಸಾಕು. ಏ ಕೊಡಗಿ ಏ ಕೊಡಗೆ ಇವೆಲ್ಲ ನಿಜವಾದ ಸಂಗೀತ. ಅಣ್ಣ ನೀನೇ ನೋಡೋಣ. ನೋಡ್ತಾ ಇರು, ಇಡೀ ಪ್ರಪಂಚವನ್ನೆಲ್ಲ ಗೆದ್ದು ತಲೆ ಮೇಲೆ ಕಿರೀಟ ಇಟ್ಕೊಂಡು ನಿನಗೆ ನನ್ನ ದರ್ಬಾರಿಗೆ ಕರೆಸಿ ಪ್ರಶಸ್ತಿ ಕೊಡ್ತೀನಿ. ಅಣ್ಣ ನೀವು ಮತ್ತೆಷ್ಟು ಜವಾನ ಬೇಕಾದ್ರೆ ಬಾ ಮಾಡಿಕೊಡ್ತೀನಿ. ನಾನು ಬರ್ಸಿಲ್ಲ ಕಾಲಕ್ಕಿದ್ರೆ ಕಾಲಕ್ಕಿದ್ರೆ ಕಾಲೆತ್ತು ಜೋಡಿಸ್ರೆ ಕಾಲೆತ್ತು ಜೋಡಿಸ್ರಿ ಓಡಿಸಿದ್ರ ನಾನು ಬರಲ್ಲ. ಎಳ್ತಿರ್ರೆ ಎಳ್ತಿರ್ರಿ ಮುಂದಕ್ಕೆ ನಡ್ರಿ ಮುಂದಕ್ಕೆ ನಡ್ರಿ. ಕೊಡಗೆ ಬೇಕಾಗುತ್ತೆ. ಈ ಸರಿ ಗಾಳಿ ಬೀಸ್ತಾ ಇದೆಯಲ್ಲ, ಇದು ಕಥೆ ಬೀಸ್ತಾ ಇರೋದಾ ಅಥವಾ ನಿಜವಾಗ್ಲೂ ಬೀಸ್ತಾ ಇರೋದಾ? ತಿರುಗಾಳಿ ಬೀಸ್ತಾ ಇದೆ. ನದಿ ಹರಿಯೋದನ್ನು ನಿಲ್ಲಿಸಿ ಯಾರತ್ತೋ ಪಿಸುಗಲ್ಲಿ ಕೇಳಿಸಿಕೊಳ್ತಾ ಇದೆ. ಅಲ್ಲ, ಕಾಲ ಭೂಮಿ ಮ್ಯಾಲಿದ್ದರೂ ಮೋಡಗಳಲ್ಲಿ ಯಾರತ್ತೋ ಬೆಲೆ ಕಂಡ ಹಾಗಾಯಿತು. ಕಂಡೆಯ ಇಬ್ಬರದಾಗುತ್ತೆ. ಕಾಲ ಹುಟ್ಟಿ ಕೆಡುವ ಹಾಗೆ ಹೆಜ್ಜೆ ಇರುತ್ತಾ ಯಾರೋ ಬರುತ್ತಿದ್ದಾರೆ. ಹೆಜ್ಜೆ ಸಪ್ಪಳ ಕೇಳಿಸ್ತಾ ಅಯ್ಯ, ಉರ್ವಿಯಲ್ಲಿ ಸರ್ವರಿಗೂ ಬಂದು ಗರ್ವ ಕೊಟ್ಟು ಅವರಿಗೆ ದುರ್ವ್ಯಸನ ಮಾಡಿಸಿ ನಿರ್ವಂಶ ಮಾಡ್ತಾ ದೃಷ್ಟಿಯ ಹಾಳು ಮಾಡ್ತಾ ದೃಷ್ಟಿಯ ಪಡುವಂತೆ ಸುಳ್ಳಿಗೆ ಹಳೆವ ಸತ್ಯಕ್ಕೆ ಹೊಸವನಾಗಿರುವಂತಹ ಬಗೆ ಬಗೆಯ ಭ್ರಮೆಗಳನ್ನು ಸೃಷ್ಟಿಸಿ ಸುಳ್ಳುಗಳ ಸಾಗರದಲ್ಲಿ ಮಾನವರನ್ನು ಅದ್ದುತ್ತಾ ಅವರ ನಾಶವನ್ನೇ ಜೀವನಾಧಾರ ಮಾಡಿಕೊಂಡಿರುವಂತಹ ಈ ಮಂದಯ ಎಂದು ಮಲ್ಲಿಗೆ 28 ನರಕಗಳ ಅಧಿಪತಿ ಸೈತಾನ್ ಮಹಾರಾಜನೇ ಸೈ. ಏನಾದರೂ ಭಾರಿ ಸೈ ಭಾಗವತ ನೀನಾದ್ರೆ ಏನ ತುತ್ತೂರಿಯ ಸತ್ತು ಬಂದಂತಹ ಕಾರಣ ಅಯ್ಯ ಭಾಗವತ ಶಿವಾಪುರದಲ್ಲಿರುವಂತಹ ಬೆಪ್ಪದ ಕಡಿ ಕೋಳೆ ಶಂಕರ ಮತ್ತವನ ಸಹೋದರರ ಮದುವೆಯ ಅಂದು ಜನರಿಂದ ಕಲಹವಾಯಿತು. ಪರಸ್ಪರ ಅವಮಾನಿಸಿ ಅವಗಣಿಸಿ ಈ ಕಣ್ಣು ಮೂಗು ಹಲ್ಲುಗಳನ್ನು ಕಿತ್ತು ಅವರ ಆತ್ಮಗಳನ್ನು ಕೊಳೆಯಾಗಿಸಿ ಸಾಯಿಸಲೆಂದು 3 ಪಿಶಾಚಿಗಳಿಗೆ ಅಗ್ನಿ ನೀಡಿ ಕಲಿಸಲಾಗಿತ್ತು. ಅವರಿಂದ ಏನೊಂದು ಸುದ್ದಿ ಬಾರದ ಕಾರಣ ಹುಸಿ ಹೋದ ಬಾಣದ ಹಾಗೆ ಅವರ ವಿಚಾರಗಳು ಗೊತ್ತಾಗದಾಗಿ ಖುದ್ದಾಗಿ ತಿಳಿದು ಬರೋಣವೆಂದು ಇಲ್ಲಿಗೆ ಬಂದವಯ್ಯ ಭಾಗವತ. ನಿನ್ನ ಮಾತು ಅದ್ಭುತ ವಿಚಾರ ತಿಳಿಯಿತೆ. ತಿಳಿಯಿತು. 3 ಪಿಶಾಚಿಗಳು ಬೆಪ್ಪು ತಕ್ಕಡಿಗೆ ಸೋತು ಕೈಯಲ್ಲಿದ್ದ ವರಹಗಳನ್ನು ಆಟಿಕೆಗಳಂತೆ ಬಳಸಿ ಕಳೆದುಕೊಂಡು ಸುತ್ತು ಹೋಗಿದ್ದಾರೆ.
ಮತ್ತೆ ಭೂಲೋಕ ಬೇಕಾದಷ್ಟು ಸಲ ತಿರುಗಿ ಹೊಸ ಹೊಸ ವಾಯುಮಂಡಲದಲ್ಲಿ ಕೆಳಗಿನದು ಮೇಲಾಗಿ ಮೇಲಿನದು ಕೆಳಗಾಗಿ ಅರಸರು ಆಳಗಿ ಆಳುಗಳು ಅರಸರಾಗಿ ಮೆರೆಯುತ್ತಿದ್ದಾರೆ. ಈ ಕಡೆ ಈ ಬೆಪ್ಪದಕ್ಕೂ ಇಲ್ಲದೆ ಹಾಜರಾಗಿದ್ದಾನೆ. 28 ನರಕಗಳ ದೊರೆಯಾದ ನನಗೆ ಈ ಬೆಪ್ಪದ ಕಡೆ ಗೋಳಶಂಕರ ಜೀರ್ಣವಾಗುತ್ತವಲ್ಲ. ಮೈ ತುಂಬ ಕಣ್ಣಾಗಿ ವ್ಯವಹರಿಸಬೇಕಾದ ಹೇಗಾದರೂ ಮಾಡಿ ಗೋಳಶಂಕರನ್ನು ನಾಶ ಮಾಡಬೇಕು. ಚೆನ್ನಾಗಿ ಮೈ ತುಂಬ ಕಣ್ಣಾಗಿ ವ್ಯವಹರಿಸಬೇಕಾದ ವ್ಯಕ್ತಿ ಇಲ್ಲ. ಗೋಳಶಂಕರ ಮತ್ತವರ ಸಹೋದರರ ಮಧ್ಯೆ ವಿಲಾಸ ತಂದು ಅವರ ಆತ್ಮಗಳನ್ನು ಉದಯಾಗಿಸುವ ಹಾಗೆ ಮಾಡಿದ್ದೇನೆ. ಹಿರಿಯವರು ಸರ್ದಾರ ಸೋಮನ ಕಿರೀಟಗಳನ್ನು ಕೂಡಿಡುವ ವ್ಯಾಸದವರು ಅವನಾಗಲೇ ಅನೇಕ ರಾಜರನ್ನು ಸೋಲಿಸಿ ಕಿರೀಟಗಳನ್ನು ಸಂಗ್ರಹಿಸಿದರೂ ಅವನಿಗೆ ತೃಪ್ತಿಯಿಲ್ಲ. ನರಕದ ಆಣೆ ಮಾಡಿ ಹೇಳುತ್ತೇನೆ, ಅವನು ಇಂದ್ರನ ಕಿರೀಟ ಸಿಕ್ಕೋ ತನಕ ಅವನಿರೋ ಪೈಕಿಯಲ್ಲ. ಅವನಾಗಲೇ ದೇವರ ಹಾಗೆ ನಿಲ್ಲುವುದನ್ನು ಕಲಿತಿದ್ದ. ಸ್ವಾಮಿ, ದೇವರ ಸಹಾಯದಲ್ಲಿ ನಡೆಸಬೇಕು ಅಂತ ಸೈತನ ಶೈಲಿಯನ್ನು ಅಭ್ಯಾಸ ಮಾಡಿ ಅಂತ ಅದನ್ನೇ ಕೊಲೆ ಹೋಗಿದ್ದಾನೆ. ಅಯ್ಯ ಭಾಗವತರೆ, ಸರ್ದಾರ ಸೋಮಣ್ಣನನ್ನು ಕರೆಸಿ. ನಿಮ್ಮ ಕಣ್ಣಿಗೆ ನನ್ನ ನಿಜ ರೂಪದಲ್ಲಿ ಕಂಡ ಹಾಗೆ ಅವನ ಕಣ್ಣಿಗೆ ಅವನ ಸೇನಾಪತಿಯಂತೆ ಕಾಣಬಲ್ಲೆ. ಎಲ್ಲ ಮಾಡ್ಕೋಬೇಕು. ನನ್ನ ಪರಾಕ್ರಮದಿಂದ ಆತಳ ಲೆಕ್ಕಳ ಪಾತಾಳ ರಸಾತಳ ಅನೇಕ ರಾಜರನ್ನು ಮಣ್ಣು ಮುಕ್ಕಿಸಿ ಅವರ ಕಿರೀಟಗಳನ್ನು ಕಸಿದುಕೊಂಡು ಸಾಮಾನ್ಯನಾಗಿ ಮಾಡಿಬಿಟ್ಟಿದ್ದಾಗಿದೆ. ಈಗ ಅನೇಕ ರಾಜರು ಅವರ ತಲೆಯನ್ನು ನನಗೆ ಬಾಗುವಂತೆ ಏನಾದರೂ ಉಪಾಯಗಳು ಹೇಳಿ ಯಾತ್ರೆಪಟ್ಟಿ ಇದರಿಂದ ಸ್ವತಂತ್ರವಾಗಿ ಬದುಕುವುದು ನಿಜ. ನಾವು ಇತರ ಶುದ್ಧವೆಂಬುದಿಲ್ಲ. ನಮ್ಮ ಸಹೋದರರು ಕೂಡ ರಾಜನಾಗಿದ್ದಾನೆ. ಈಗಿರುವಲ್ಲಿ ತಾವು ಇವರ ಮೇಲೆ ದಾಳಿ ಮಾಡಿ ಕೀಟಗಳನ್ನು ಕಟ್ಟಿಸಬೇಕಾದರೆ ಇವರನ್ನು ಸೈನ್ಯ ಹಾಕಬೇಕು. ಬರೀ ರಾಜ್ಯದಲ್ಲ, ಇಡೀ ರಾಜ್ಯದ ಮೇಲಿನಿಂದ ಸಿಡಿದು ಅದೇ ಕ್ಷಣದಲ್ಲಿ ಧ್ವಂಸ ಮಾಡುವುದಲ್ಲ ಅಮುಕನ್ನು ನಮಗೆ ಕೆಲಸಬೇಕು. ಹತ್ತು ಪಟ್ಟು ಸೈನ್ಯ ಎಲ್ಲಿಂದ ಬರೋದು? ಸೌಕಾರ ಕಾಮಣ್ಣನೊಂದಿಗೆ ಒಪ್ಪಂದ ಮಾಡಿಕೊಂಡರೆ ಅನುಕೂಲ. ನಿಮಗೆ ಸೈನ್ಯ ಬೇಕು, ಅದನ್ನು ನಿಭಾಯಿಸಲು ತಮ್ಮನಿಂದ ಹಣವೂ ಬೇಕು. ಅದನ್ನು ಮಾಡಿಕೊಳ್ಳಲು ಗೋಳಶಂಕರ ಒಳ್ಳೆಯ ಮಾತುಗಳಲ್ಲಿ ಮಾಡಿಕೊಂಡರೆ ಸರಿ, ಇಲ್ಲವಾದರೆ ಅವನ ರಾಜ್ಯವನ್ನು ತಮ್ಮದಕ್ಕೆ ಸೇರಿಸಿಕೊಂಡರಾಗಿದ್ದವು ಹಾಗೆ ದಾರಿಗೆ ಬರುತ್ತಾನೆ. ನಿಜ. ಗೋಳಶಂಕರನ ದಡ್ಡತನವನ್ನು ಸೈನ್ಯವಾಗಿ ಮಾರ್ಪಡಿಸಬಹುದು. ಅಯ್ಯ ಸೇನಾಪತಿ, ಕೂಡಲೇ ನನ್ನ ತಮ್ಮ ಸಾವುಕಾರ ಕಮ್ಮನ ಜೊತೆಗೆ ಭೇಟಿ ಏರ್ಪಡಿಸು. ಇನ್ನೊಬ್ಬನಿದ್ದಲ್ಲ, ಅವನನ್ನು ಕರೆಸಿ. ನಿಮ್ಮ ಹಿಂದೆ
ಆಮೇಲೆ ಬಾಡಿದ ಹೂವಿನಾಗಿ ಮುಖ ನೋಡುವುದು. ನಾನು ಸಂಕಟ ಪಡುತ್ತಿದ್ದರೆ ನನ್ನ ಮುಖ ನಿಮಗೆ ಬಾಡಿದ ಹೂವಿನ ಹಾಗೆ ಕಾಣುತ್ತೆ. ಬಾಡಿದ ಹೂವಿನ ಹಾಗೆ ಅಂದೆ. ನಾನು ಮಧ್ಯದೊಂದಿಗೆ ಅರಮನೆಗೆ ಬಂದಾಗ ನಿಮ್ಮ ಮುಖ ಬಾಡಿದ ಹೂವಿನ ಹಾಗೆ ನಿಮ್ಮ ಕೈ ಹಿಡಿದು ರೋಮಾಂಚನಗೊಂಡೆ. ಬೇಕಾದ ನಾನು ಆಮೇಲೆ ನಿಶ್ಚಯಿಸಿಬಿಟ್ಟೆ. ಏನಪ್ಪಾ ಅಂತಂದ್ರೆ ನನಗೆ ಗೊತ್ತು, ಅಲ್ಲ ನಾನು ಏನ್ ನಿಶ್ಚಯ ಮಾಡೋಂತ ಹೇಳುವಾಗ ನನಗೆ ಗೊತ್ತು ಅಂತ ಹೇಳಿದ್ನಲ್ಲ, ಏನ್ ಗೊತ್ತು? ನನಗೆ ನಾಚಿಕೆ ಆಗುತ್ತೆ. ನನ್ನನ್ನೇ ಪ್ರೀತಿಸಬೇಕು ಅಂತ ತಾನೆ? ಅಲ್ಲ ನಿನ್ನ ಪ್ರೀತಿಸಬಾರದು ಅಂತ ನಾನು ಅಷ್ಟು ಕೆಟ್ಟವಳ? ಸಮಸ್ಯೆ ಬಂದಿರೋದು ಅಲ್ವಲ್ಲ. ನೀವು ನೋಡಿದರೆ ಹೂವಿನ ನಾನು ಒಬ್ಬ ಬೆಪ್ಪತ್ತೆ ಕಡೆ ರೈತ ಎಲ್ಲಿಂದ ನಿಮಗೆ ಜೋಡಿ ಅಂತ. ನೀವು ಹೀಗೆಲ್ಲ ಮಾತಾಡಿದ್ರೆ ಒಂದು ಒಳ್ಳೆಯ ನೋಡಿ ನಾನು ಸತ್ತೋಗ್ತೀನಿ. ಅಯ್ಯೋ ಅದು ಗೊತ್ತಾಗ್ತಿದೆ. ನೀನು ರಾಜನೇ ಆಗಿರು ರೈತನೇ ಆಗಿರು ಮುಂದನ್ನ ಮೈ ಹತ್ತಬೇಕಾದ್ರೆ ಮೈ ಮುಂದೆ ಬಿಡಬೇಕಲ್ಲ. ರಾಜನೇ ಇರುತ್ತಾ? ಅಲ್ಲ ಮಹಾರಾಣಿ, ನೀವು ಆರಾಮಾಗಿ ಅರಮನೆಯಲ್ಲಿರೋದ್ಬಿಟ್ಟು ಹೀಗೆ ಹೊಲದಲ್ಲಿ ಕೆಲಸ ಮಾಡೋದ್ರೆ ಮಲ್ಲಿಗೆಯಲ್ಲಿ ನಾನು, ಅವರಿದ್ದಲ್ಲಿ ನಾನು. ಇದೇ ಕಾಣ್ತದೆ ಅಥವಾ ಬೇರೆ ಇಲ್ಲ ಅಂದ್ರು. ಹಾಗಾದ್ರೆ ಭಯ ಹೇಳು. ರಾಜಕುಮಾರಿ ನೀವು ಗುಡಿಸಿನಲ್ಲಿ ಗೋಳಿಚಕ್ರ, ನೀನು ರಾಜನಾಗಿ ಕೇಳಿ ನನಗೆ ಇನ್ನೊಂದು ಕಿರೀಟ ಸಿಕ್ಕಿದ್ದು ಸಂತೋಷ ಆಯ್ತಪ್ಪ. ಹಾಗೇನ ಆಗಾಗ ಸಂತೋಷ ಪಡೋದು ಆರೋಗ್ಯಕ್ಕೆ ಒಳ್ಳೆಯದು. ಜನ ಎಲ್ಲಿ ಸೇರಿದ್ರೆ ದರ್ಬಾರಲ್ಲ. ಪಟ್ಟಾಭಿಷೇಕ ಮಾಡೋ ಕಾಲಕ್ಕೆ ಒಂದು ಮಾತು ಹೇಳಿದ್ರು ನಾವು ಬರ್ತಿದ್ದೇವಪ್ಪ. ಪಟ್ಟಾಭಿಷೇಕದ ಒಂದು ಸಮಾರಂಭ ನಡೆದಲ್ಲ ಅಣ್ಣ. ಮದುವೆ ಒಂದೊಂದು ಆಯ್ತಲ್ಲಪ್ಪ. ಶಾಂತತೆ ಕಾಪಾಡೋದು. ಅದೇನೋಪ್ಪ ನೀನು ಸೈನ್ಯ ಕರಿಗೆ ರಾಜಭಾರ ಮಾಡ್ತಿದ್ದೆ. ನೀನೇನು ದೊಡ್ಡ ರಾಜ ಕಟ್ಟಿ ಇತಿಹಾಸಕ್ಕೆ ಅವಕಾಶ ಮಾಡುವುದಪ್ಪ. ನಾವು ಹಾಗೆ ಮಾಡೋದಾಗಲ್ಲ. ರಾಜ್ಯ ಕಟ್ಟಬೇಕಾದ್ರೆ ಸೈನ್ಯ, ಹಣ, ನಾಣ್ಯ ಎಲ್ಲ ಬೇಕು. ನಾನು ಮಾಡೋದು ಅದಕ್ಕೆ. ನನ್ನ ಹತ್ರ ಸೈನಿಕರಿಲ್ಲ. 2 ಮನೆಯಷ್ಟು ಸೈನಿಕರು ಮಾಡ್ಬೋದು ಅಷ್ಟೇ. ನೀವು ಒಬ್ಬರೇ ಜವನ ಮಾಡಿಕೊಳ್ಳಲು ಸಾಧ್ಯ ಇಲ್ಲ. ಅದಕ್ಕೆ ಹಿಂದೆ ಹಣ ಬೇಕಾದ್ರೆ ಮಾಡ್ಕೊಡ್ತೀನಿ ಅಣ್ಣ, ಮತ್ತೆ ಬಾ ಅಣ್ಣ ಹೇಳಿದೆ. ಹೌದು ಹೇಳಿದೆ. ನಿನ್ನ ಜವಾನಿಯಿಂದ
ಹಳ್ಳಿಯ ಇಲ್ಲದ ಪ್ರತಿಭಟನೆ ಅವರ ರಾಷ್ಟ್ರದಲ್ಲಿ ಇರಬಹುದು, ಅವರಿಲ್ಲದ ಸೈನ್ಯ ಇರಬಹುದು. ಸುಳಿವು ಸಿಕ್ಕ ತಕ್ಷಣವೇ ನಮ್ಮನ್ನು ಕಲಿತೆ ಪ್ರಭು, ನಾವಿಲ್ಲಿ ಯುದ್ಧ ಮಾಡುವುದು ಅಸಾಧ್ಯ. ಊರಲ್ಲೆಲ್ಲ ಸೈನಿಕರ ಸುಳಿವೇ ಇಲ್ಲ. ಅಷ್ಟೇ ಅಲ್ಲ, ಇಲ್ಲಿನ ಜನ ಮೊನ್ನೆ ಬೆತ್ತಲ್ಲಿ ಕೋಳೇಶಂಕರನ ಮೆರವಣಿಗೆಯಲ್ಲಿದ್ದವರು ನೀವೇ ಅಲ್ಲಿ ಅಂತ ಕಂಡು ಹಿಡಿದಿದ್ದಾರೆ. ಸೈನಿಕ ನಾಡುವ ಮಾತುಗಳೇನೋ ಬೇಕು ಬಾ. ಈಗಿದ್ದರೂ ಒಂದು ಸೂಕ್ತ ಕೂಡ ಆಡಬಾರದು. ಒಂದು ಸೈನಿಕನೇ ಜನರ ಭಾಷೆ ಆಡ್ತಾರೆ, ಅವರ ಸ್ನೇಹದ ಭಾಷೆ ಆಡ್ತಾರೆ. ನಿಜ ಹೇಳ್ತೇನೆ, ಖುಷಿರಬಹುದು. ಆದರೆ ಈ ಜನಗಳಿಗಿಲ್ಲ ಸ್ವಾಮಿ. ಅವರು ಮನೆಗಳನ್ನು ಲೂಟಿ ಮಾಡಬೇಕಿತ್ತು. ನಿರ್ಲಕ್ಷ್ಯದಿಂದ ಏನಾದರೂ ಹಾಳು ಮಾಡಿದ್ರೆ ಒಳ್ಳೆ ವಸ್ತುಗಳನ್ನು ಏಕೆ ಹಾಳು ಮಾಡ್ತೀರಿ? ನೀವೇ ತಗೊಂಡು ಹೋಗಿ ಅಂತಾರೆ. ಅಷ್ಟೇ ಅಲ್ಲ, ನಿಮ್ಮ ರಾಜ್ಯದಲ್ಲಿ ಬಾಳ್ವೆ ಮಾಡೋದು ಕಷ್ಟ ಆಗಿದ್ರೆ ಇಲ್ಲೇ ಬಂದು ನಮ್ಮ ಜೊತೆ ಇಟ್ಬಿಡಿ ಅಂತಾರೆ. ಇಂಥವ್ರ ಜೊತೆ ಈ ಜನರ ಒಳ್ಳೆಯದನ್ನ ನಿಮ್ಮ ಸೌಲಭ್ಯವನ್ನು ಇರಬೇಕು. ಶಿವಾಪುರದ ಸಂಸ್ಕೃತಿಯನ್ನು ಕಲಿಯಲಾಗದಿದ್ದರೆ ಕೊನೆ ಪಕ್ಷದ ಮುಖ್ಯ ಸಮಸ್ಯೆಯಾಗಬಹುದು. ನಿಮ್ಮ ಮನೆಯಲ್ಲೇ ಉಳಿಸಿಕೊಳ್ಳಿ. ಇದು ಅಸಾಧ್ಯವಾದ ಮಾತು ಸ್ವಾಮಿ. ನನ್ನ ಮಾತು ಕೇಳಲಾಗದವರನ್ನು ಸುಡುತ್ತೇನೆ. ಬೇಕಾದರೆ ಬೆಳೆದ ಸೂಚನೆಯನ್ನು ಮಾಡಿಕೊಡ್ತೇನೆ. ಆಯ್ತು, ಅನ್ನ ಬೇಕಲ್ಲ, ಅನ್ನ ಹಾಕುವಲ್ಲಿ ಏನೂ ತಪ್ಪಿಲ್ಲ. ಏ ಕೊಡಗಿ, ಇವನಿಗೆ ಪಂಕ್ತಿಯಲ್ಲಿ ಉಂಟು ಕೂರ್ಸು.